ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಚಾನಲ್ ನಿಮಗೆ ಗೊತ್ತಿರ್ಬೋದು, ರಿಯಾಸ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಮಕ್ಕಳು ಮನೆಗೆ ಬಂದಿದ ತಕ್ಷಣ, ಸ್ಕೂಲ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಕೇಳೋವಂಥದ್ದು, ಮಮ್ಮಿ ಏನು ಮಾಡಿದ್ಯಾ, ಏನಾರು ಕೊಡು, ತಿಂಡಿ ಕೊಡು ಅಂತ ಹಿಂಸೆ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಇದು ವೆರಿ ಈಸಿ ಆ್ಯಂಡ್ ಟೇಸ್ಟಿ, ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಟೇಸ್ಟ್ ಇರುತ್ತೆ. ಬನ್ನಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ, ಮತ್ತು ಒಂದು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿ ಮಾಡ್ಕೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪಾಸ್ತಾ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಕಪ್ಪಷ್ಟು ನೀರು, ಇಲ್ಲನೇ 3 ಕಪ್ಪಷ್ಟಾದ್ರು ತೊಗೋಬೋದು. ತೊಗೊಂಡು 2 ಕಪ್ಪಷ್ಟು ಪಾಸ್ತಾ ತೊಗೋಬೇಕು. ಇದನ್ನ 5 to 6 ಮಿನಿಟ್ಸ್ ಅಷ್ಟೇನೆ, ಜಾಸ್ತಿ ಬೇಯಿಸ್ಕೋಬಾರ್ದು. ನೀರೆಲ್ಲ ಕುದ್ದಾದ್ಮೇಲೆ ಅದು ಬೆಂದಿರುತ್ತೆ. ಅದು ಬೆಂದಾದ್ಮೇಲೆ ಅದನ್ನ ನೀರನ್ನ ಸೋಸ್ಕೋಬೇಕು. ನಂತರ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ 2 ಸ್ಪೂನಷ್ಟು ಬೆಣ್ಣೆ ಹಾಕಬೇಕು. ಎರಡು ಸ್ಪೂನ್ ಬೆಣ್ಣೆಗೆ 2 ಸ್ಪೂನಷ್ಟು ಮೈದಾ ಹಾಕ್ಕೋಬೇಕು. ಚೂರು ಲಮ್ಸ್ ಇಲ್ದಂಗೆ ಚೆನ್ನಾಗಿ ಒಂಚೂರು ಹಸಿ ಮೈದಾದು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗಬೇಕು. ಗೊತ್ತಾಗುತ್ತೆ ನಮಗೆ, ಅಲ್ಲೇ ಹಸಿ ವಾಸನೆ ಹೋಗ್ತಾ ಇರಬೇಕಾದ್ರೆ ಗೊತ್ತಾಗುತ್ತದು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಅದು ಲಮ್ಸ್ ಇಲ್ದಂಗೆ ಸ್ವಲ್ಪ ಇದು ಮಾಡ್ಕೋಬೇಕು. ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋಬೋದು. ನೀವು ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಹಾಕ್ಕೋಬೋದು, ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ತೆಳ್ಳ ಮಾಡ್ಕೋಬೋದು. ಒಂಚೂರು ಲಮ್ಸ್ ಇರಬಾರ್ದು ಮೈದಾ ಹಿಟ್ಟಿಂದು, ಆ ಥರ ಇದು ಮಾಡ್ಕೋಬೇಕು. ಒಂದು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ನಿಮಗೆ ಟೇಸ್ಟ್ ಖಾರ ಹೇಗೆ ಬೇಕೋ ಹಾಗೆ ತೊಗೊಳ್ಳಿ. ನಾನು ಆಗಲೇ 2 ಇಂಗ್ರೀಡಿಯೆಂಟ್ಸ್ ಮರೆತುಬಿಟ್ಟೆ. ಒಂದು ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಇದು ಹರ್ಬ್ಸು. ಈ ಹರ್ಬ್ಸು ಪಿಜ್ಜಾ ಹರ್ಬ್ಸ್ ಅಂತಲೂ ಕರೀತಾರೆ. ಹರ್ಬ್ಸ್ ಎಲ್ಲ ಕಡೆಯೂ ಸಿಗುತ್ತೆ. ಇದು ಸಾಲ್ಟ್ ತೊಗೊಂಡಿದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು ಅಂದರೆ ಈಗ ನೋಡಿ, ಇದಕ್ಕೆ ಸ್ವಲ್ಪ ಈ ಥರ ಏನಾದರೂ ಇದಾಗ್ತಾಯಿದ್ರೆ, ಅಂಟ್ಕೊತಾ ಇದ್ದರೆ ಇದು ಆಗಿದೆ ಅಂತ ಅರ್ಥ. ಇದನ್ನ ಇಡ್ತೀನಿ. ಇನ್ನೊಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನು ಇಲ್ಲಿ ತೋರಿಸ್ಬೇಕಾದ್ರೆ ವಿಡಿಯೋ ಆನೇ ಮಾಡಿರಲಿಲ್ಲ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಫಸ್ಟು ಬೆಣ್ಣೆ ಬೇಕಾದ್ರೆ ಬೆಣ್ಣೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೆ ಹಾಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಬೇಕು. ವೆಜಿಟೇಬಲ್ಸ್ ಯಾವುದಾದ್ರೂ ತೊಗೋಬೋದು, ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತರಕಾರಿ ಪಾಸ್ತಾದು ಟೇಸ್ಟೇ ಹೊಂಟೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕಲರ್ ಕ್ಯಾಪ್ಸಿಕಮ್ ಬೇಕಾದರೆ ತೊಗೋಬೋದು. ಫ್ರೈ ಮಾಡ್ಕೋಬಾರ್ದು. ಪಾಸ್ತಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು.
ಮಿನಿಟ್ಸ್ ಮಾತ್ರ ಇದನ್ನ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ನಂತರ ಇಲ್ಲಿ ಮೊದಲೇನೆ ಪಾಸ್ತಾ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪಾಸ್ತಾ ಸಾಸಿಗೆನೇ ನಾವು ಫ್ರೈ ಮಾಡ್ಕೊಂಡಿರೋಂತಹ ವೆಜಿಟೇಬಲ್ಸ್ನ ಅದಕ್ಕೆ ಹಾಕಬೇಕು. ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿರೋಂತಹ ಪಾಸ್ತಾನ ಇದಕ್ಕೆ ಹಾಕಬೇಕು. ಹಾಕಿರೋದನ್ನ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಹೇಗೆ ಈಸಿಯಾಗಿ ಪಾಸ್ತಾ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ ಬನ್ನಿ. ಸಖತ್ತಾಗಿದೆ ಟೇಸ್ಟು. ಬೇಕಾದ್ರೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬಂದಿದೆ. ಚೆನ್ನಾಗಿದೆ ಟೇಸ್ಟು. ಯಾರಾದ್ರೂ ಮನೇಲಿ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಥಿಕ್ನೆಸ್ ಹೇಗೆ ಬರುತ್ತೋ, ಹಾಲು ಎಷ್ಟು ಬೇಕು, ತೆಳ್ಳಬೇಕು ಅಂದರೆ ತೆಳ್ಳ, ಮತ್ತು ಒಂದು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ತಿಕ್ಕಾಗಿ ನೀವು ಸಾಸ್ ಮಾಡ್ಕೊಬೋದು. ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಟೇಸ್ಟ್ ಸೂಪರ್ ಆಗಿದೆ. ಯಾರು ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ. ನಮ್ಮ ಹಸ್ಬೆಂಡಿಗೆ ಟೇಸ್ಟ್ ಹೆಂಗೈತೆ ಅಂತ ತೋರಿಸ್ತೀನಿ, ಏನು ಹೇಳ್ತಾರೆ ನೋಡೋಣ. ಹಾಕ್ಕೊಡ್ತೀನಿ. ಏನು ಹೇಳ್ತಾರೆ ನೋಡೋದ. ಹೇಗೈತೆ? ಚೆನ್ನಾಗಿದೆ. ಇನ್ನೊಂದ್ಸಲಿ ಮಾಡ್ಬೋದಾ? ಎಷ್ಟು ಕೊಡ್ತೀಯಾ ರ್ಯಾಂಕಿಂಗು? 10 ಎಷ್ಟು ರ್ಯಾಂಕ್ ಕೊಡ್ತೀಯಾ? 10 ಅಲ್ಲಿ 8 ಕೊಡ್ತೀನಿ. ಯಾಕೆ 2 ಮಾರ್ಕ್ಸು? ನಂದು. ನಿಂದು. ತೋರ್ಸೋಣ ವಿಡಿಯೋದಲ್ಲಿ? ಬೇಡ. ಎಲ್ಲರೂ ನನಗೆ ಬೈತಾವ್ರೆ, ಬರೀ ನೀನು ನಿಮ್ಮ ಮಕ್ಕಳನ್ನೇ ತೋರಿಸ್ತೀಯ, ನಿಮ್ಮ ಯಜಮಾನ್ರನ್ನ ತೋರಿಸಲ್ಲ ಅಂತ. ನನಗೆ ಇಷ್ಟ ಇಲ್ಲ. ಏನು ಇಷ್ಟ ಇಲ್ಲ? ಏನು ಇಷ್ಟ ಇಲ್ಲ? ನೀನು ವಿಡಿಯೋ ತೋರಿಸೋದು ಇಷ್ಟ ಇಲ್ಲ, ನೀನು ಫೋಟೋ ತೋರಿಸೋದು ಇಷ್ಟ ಇಲ್ಲ. ಇನ್ನೂ ಅದಕ್ಕೆ ವೆಚ್ಚಬೇಕು ಕಾರಣ ಕರೆಕ್ಟಾಗಿತ್ತು. ಸ್ವಲ್ಪ ಕನ್ಸಿಸ್ಟೆನ್ಸಿ, ಸ್ವಲ್ಪ ತೆಳ್ಳಗೆ ಮಾಡಬೇಕಾಗಿತ್ತು. ಅಮ್ಮ ಕೈ ಕೊಡಿ. ಹೆಂಗೆ ಹ್ಯಾಪಿ ಬರ್ಡೇ. ಏನೋ ಗಿಫ್ಟು? ಗಿಫ್ಟ್ ನಾನೇ ನಿಂಗೆ ಗಿಫ್ಟ್ ಕೊಡಬೇಕು. ನೀನು ಮಾತ್ರ ನಂಗೆ ಏನು ಗಿಫ್ಟ್ ಕೊಡ? ರಾತ್ರಿ ಕೊಡ್ತೀನಿ. ಏನು ರಾತ್ರಿ ಗಿಫ್ಟ್ ಕೊಡ್ತೀಯಾ? ಏನೋ ಕೊಡ್ತೀನಿ. ಡ್ರಾಯಿಂಗು. ನಿನ್ನ ಫೇವ್ರೇಟ್ ತಾನೇ ಪಾಸ್ತಾ? ಹೆಂಗೈತೆ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ಮಾಡೋದ್ರಿಂದ ನಮಗೆ ಒಂದು ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಾಗಿ ಶೇರ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.